ತುಮಕೂರಿನ ಕ್ಯಾತ್ಸಂದ್ರದ ಬಸವೇಶ್ವರ ನಗರದ ಬಳಿ ಬಹುದಿನಗಳ ಬೇಡಿಕೆಯಾಗಿದ್ದ ಪಾದ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ಬೆಂಗಳೂರು ವಿಭಾಗದ ಎಡಿಆರ್ ಎಂ ಪ್ರವೀಣ್ ಕಾತರಗಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿ ಹೆಬ್ಬಾಕ ಮತ್ತಿತರರು ಉಪಸ್ಥಿತರಿದ್ದರು. ಸಚಿವ ವಿ ಸೋಮಣ್ಣ 5 ಕೋಟಿ ರೂಪಾಯಿ ವೆಚ್ಚದ ಬಸವೇಶ್ವರ ನಗರದ ಸವ್ಯ ಕಾಮಗಾರಿ ಹಾಗೂ ಮಾರುತಿನಗರದ 3.4 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಮುಂಬರುವ ಜನವರಿ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಗುವುದು ಎಂದರು. ಬೆಂಗಳೂರು ತುಮಕೂರು ನಡುವಿನ 4 ಪಥಗಳ ರೈಲ್ವೆ ರಸ್ತೆ ಕಾಮಗಾರಿಯನ್ನು ಸುಮಾರು 6,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದರ ಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದರು. ನಾಗರಿಕ ಸೌಲಭ್ಯ ಏನೇ ಕೊಟ್ಟರು ಕೂಡ ನೀವು ಓಡಾಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕಾಗೋದು. ನಿಮ್ಮ ಮನೆಗೆ ಯಾರಾದ್ರೂ ಹೆಣ್ಣು ಕೊಡಬೇಕಾದ್ರೆ ನಿಮ್ಮ ಮನೆ ನೋಡೋರು ಓಡಾಡೋದಕ್ಕೆ ರೈಲ್ವೆ ಗೇಟ್ನಲ್ಲಿ ಜಾಗ ಇದೆ, ಓಡಾಡೋಕ್ಕೆ ಬರೋಕ್ಕೆ ಅನ್ನೋದು ನೋಡ್ತಾರೆ. ಆ ಕೆಲಸವನ್ನು ಇವತ್ತು ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಸಹಕಾರದೊಂದಿಗೆ ಇವತ್ತು ಇದನ್ನು ಮಾಡಿದ್ದೇವೆ. ಬಿ ಸುರೇಶ್ ಗೌಡ, ಸೋಮಣ್ಣ ಅವರು ಸಚಿವರಾದ ಮೇಲೆ ಈ ಭಾಗದ ರೈಲ್ವೆ, ಜಲಾನಯನ ಹಾಗೂ ಅಂತರ್ಜಲ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಬೆಂಗಳೂರಿಗೆ ಪರ್ಯಾಯವಾಗಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಶ್ರಮಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಇವತ್ತು ಎಷ್ಟು ಚೆಕ್ ಡ್ಯಾಮ್ಗಳು ಬಂದಿವೆ ಅಂತ ಹೇಳಿದ್ರೆ, ಅವರು ಅಧಿಕಾರ ತಗೊಂಡ್ಮೇಲೆ ಸುಮಾರು ಒಂದು 500 ಕೋಟಿಯಷ್ಟು ಹೋದ ವರ್ಷ ಬಡ್ಜೆಟ್ ಅಲ್ಲಿ ಅನುದಾನವನ್ನ ಮಧುಗಿರಿ, ಕೊಡಗೆರೆ, ತುಮಕೂರು ಗ್ರಾಮಾಂತರ, ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಜಿಬಿ ಜ್ಯೋತಿ ಗಣೇಶ್, ತುಮಕೂರು ನಗರದ ಎಲ್ಲ ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ಮಾರ್ಗಗಳಿಗಾಗಿ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೆಯುತ್ತಿದ್ದು, ಶೀಘ್ರದಲ್ಲೇ ಜನಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದರು. ಮಲ್ಸಂದ್ರವರೆಗೂ ಕೂಡ ಸುಮಾರು 100 ಕೋಟಿಗಳ ಒಂದು ಕೆಲಸ ಇವತ್ತು ಸಿಟಿನಲ್ಲೂ ಕೂಡ ವೈಟ್ ಟಾಪಿಂಗ್ ಶುರು ಆಗ್ತದೆ. ಹಲವಾರು ಅಭಿವೃದ್ಧಿಗಳ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವರ ಜೆಜೆಎಂ ಮಿಷನ್ ಅಲ್ಲೂ ಕೂಡ ಕೊಟ್ಟಿರುವಂತದ್ದು.